ಸಂಪೂರ್ಣವಾಗಿ ಮೇಷರಾಶಿಯವರಿಗೆ ವೃತ್ತಿಪರ ಸಂಬಂಧಪಟ್ಟಂತಹ ಅನೇಕ ಬದಲಾವಣೆಗಳನ್ನ ಈ ತಿಂಗಳಲ್ಲಿ ಇವರು ಕಾಣ್ತಾರೆ. ಈ ವೃಷಭ ರಾಶಿಯವರಿಗೆ 50ರಷ್ಟು ಶುಭ ಫಲಗಳಿದೆ, ಇನ್ನು 50ರಷ್ಟು ಮನಸ್ಸಿಗೆ ನೋವಾಗತಕ್ಕಂಥ ಘಟನೆಗಳು ಕೂಡ ನಡೀತವೆ. ಶ್ರೀ ಗುರುಭ್ಯೋ ನಮಃ. ಮಾತಾ ಚಾಮುಂಡೇಶ್ವರಿ ದೇವತಾಯ ನಮೋ ನಮಃ. ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆ ಬಂದು ಫೆಬ್ರವರಿ ತಿಂಗಳ ಮೇಷ ವೃಷಭ ರಾಶಿಯ ಮಾಸ ಭವಿಷ್ಯ. ಇನ್ನು ಯಾರೆಲ್ಲ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ತುಂಬ ಸಂತೋಷ ಆಗಿತ್ತು ಅಂದರೆ ಇನ್ನೊಬ್ರಿಗೆ ಶೇರ್ ಮಾಡಿ, ಆ ಮಾಹಿತಿಯನ್ನು ಅನುಕೂಲ ಆಗುತ್ತೆ ಇನ್ನೊಬ್ರಿಗೆ. ನೋಡಿ, ವಿಚಾರಕ್ಕೆ ಬರೋಣ. ಈ ತಿಂಗಳ ಮೇಷರಾಶಿಯವರಿಗೆ ಈ ಒಂದು 30 ದಿನಗಳ ಕಾಲ ಗುರು ಮತ್ತು ಶನಿಯ ಪ್ರಭಾವ ಹೇಗಿರುತ್ತೆ ಅನ್ನೋದು. ಸಂಪೂರ್ಣವಾಗಿ ಮೇಷರಾಶಿಯವರಿಗೆ ವೃತ್ತಿಪರ ಸಂಬಂಧಪಟ್ಟಂತಹ ಅನೇಕ ಬದಲಾವಣೆಗಳನ್ನ ಈ ತಿಂಗಳಲ್ಲಿ ಇವರು ಕಾಣ್ತಾರೆ. ಹಂಗಂದ್ರೆ ಮಾಡ್ತಕ್ಕಂಥ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಹೋಗ್ತಾರೆ. ಅದು ಉತ್ತಮವಾದಂತಹ ಬದಲಾವಣೆ ಮಾಡಿಕೊಳ್ಳೋದು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು. ಮತ್ತು ಗುರು ಶುಭಯೋಗದಲ್ಲಿ ಇದ್ದಾನೆ, ಹಾಗಾಗಿ ಈ ತಿಂಗಳು ಚೆನ್ನಾಗಿ ಯೋಗ ಇದೆ. ನಿಮ್ಮ ವೃತ್ತಿಯಲ್ಲಿ ಏನಾದರೂ ಹೊಸದಾಗಿರ್ತಕ್ಕಂಥ ಬದಲಾವಣೆ ಮಾಡಿಕೊಳ್ಳೋ ಸಾಧ್ಯತೆಗಳಿರುತ್ತೆ, ನೀವು ಕೂಡ ಪ್ರಯತ್ನವನ್ನು ಮಾಡಿ. ಮತ್ತು ವಿವಾಹ ಯೋಗ, ಯಾರಿಗೆಲ್ಲ ಮದುವೆ ಆಗಿಲ್ವೋ ಅವರಿಗೆ ಕಂಕಣ ಬಲ ಕೂಡಿ ಬರ್ತಾ ಇದೆ. ನೀವು ಮದುವೆ ವಿಚಾರವಾಗಿ ಮುಂದೆ ಹೋದ್ರೂ ಕೂಡ ಮದುವೆ ಆಗ್ತಕ್ಕಂಥದ್ದು. ಇನ್ಯಾರಿಗೆಲ್ಲ ಸಂತಾನಹೀನತೆ ಇದೆ, ಸಂತಾನ ಆಗಿಲ್ಲ, ಅವ್ರಿಗೂ ಕೂಡ ಸಂತಾನ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಮತ್ತು ಈ ತಿಂಗಳು ಏನಾದರೂ ಪ್ರವಾಸ ಹೋಗೋಕ್ಕೂ ಕೂಡ ಶುಭ ಸಮಯ ಅಂತ ಹೇಳ್ಬೋದು. ಒಟ್ಟಾರೆ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಉತ್ತಮ ಫಲಗಳನ್ನು ಕಾಣುತ್ತೆ. ಆ ಸಂಪೂರ್ಣ ಫಲಗಳನ್ನು ಅವರು ಪಡಿಬೇಕಾದ್ರೆ ಶ್ರೀ ಗುರುದೇವ ಅಂದ್ರೆ ಸದ್ಗುರು ಸಾಯಿನಾಥ್ ಆಗಲಿ, ರಾಘವೇಂದ್ರ ಸ್ವಾಮಿಯನ್ನ ದರ್ಶನ ಮಾಡೋದ್ರಿಂದ ಈ ತಿಂಗಳ ಶುಭ ಫಲಗಳನ್ನ ಹೆಚ್ಚಿಗೆ ಪಡಿಬೇಕು. ವೃಷಭ ರಾಶಿಯವರಿಗೆ 50ರಷ್ಟು ಶುಭ ಫಲಗಳಿದೆ, ಇನ್ನು 50ರಷ್ಟು ಮನಸ್ಸಿಗೆ ನೋವಾಗತಕ್ಕಂಥ ಘಟನೆಗಳು ಕೂಡ ನಡೀತವೆ. ಎಚ್ಚರಿಕೆಯಿಂದಿರಿ. ಯಾಕಂದ್ರೆ ಕುಜ ಮತ್ತು ಕೇತುವಿನ ಸಂಯೋಗದಿಂದ ಅಶುಭ ಫಲಗಳು ಹೆಚ್ಚಾಗಿ ಕಾಣ್ತವೆ ನಿಮಗೆ ಈ ತಿಂಗಳು. ಅದು ಮನೆಯಲ್ಲಿ ಮಾತಿಗೆ ಮಾತು ಬೆಳೆದು ಕಲಹಕ್ಕೆ ಹೋಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಎಚ್ಚರ ವಹಿಸಿ ಮನೆಯಲ್ಲಿ ಮಾತಿಗೆ ಮಾತು ಬೆಳೆಸಕ್ಕೆ ಹೋಗಬೇಡಿ. ಮತ್ತು ಕೆಲಸ ಕಾರ್ಯಗಳನ್ನು ಕೂಡ ಅಷ್ಟೇ ನಿಧಾನ ಮಂದಗತಿಯಲ್ಲಿ ಸಾಗ್ತಾ ಹೋಗುತ್ತೆ. ಹಾಗಾಗಿ ನೀವು ಈ ವೃಷಭ ರಾಶಿಯವರು ಪುರಾತನವಾಗಿರ್ತಕ್ಕಂಥ ನಂದಿಯ ಆಲಯಕ್ಕೆ, ಬಸವಣ್ಣ ಅಂತ ಹೇಳ್ತೀವಿ ನಾವು, ನಂದಿಯ ಆಲಯಕ್ಕೆ ಹೋಗಿ ಆ ನಂದಿಗೆ ಅಕ್ಕಿ ಮತ್ತು ಬೆಲ್ಲವನ್ನು ಸಮರ್ಪಣೆ ಮಾಡುವುದರಿಂದ ಈ ಅಶುಭ ಫಲವನ್ನು ಕಡಿಮೆ ಆಗುತ್ತೆ. ಖಂಡಿತವಾಗಲೂ ನೀವು ಒಮ್ಮೆ ಮಾಡಿ ನೋಡಿ. ಮೇಷ ಮತ್ತು ವೃಷಭ ರಾಶಿಯ ಫೆಬ್ರವರಿ ತಿಂಗಳು 2ನೇ ತಿಂಗಳ ಮಾಸ ಭವಿಷ್ಯ. ಮುಂದಿನ ರಾಶಿಯೊಂದಿಗೆ ಮತ್ತೆ ನಿಮ್ಮನ್ನ ಕಾಣ್ತೀನಿ. ಅಲ್ಲಿವರೆಗೆಲ್ಲರಿಗೂ ಶುಭವಾಗಲಿ. ಶುಭಮಸ್ತು. ನಮಸ್ಕಾರ.